ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು. ಬೃಹತ್ ಭದ್ರತಾ ಲೋಪ ಇದು. ಸಂಸತ್ನ ಉಭಯ ಸದನಗಳಲ್ಲಿ ಈಗ ರಾಜೀನಾಮೆಗೆ ಈ ರೀತಿ ವಿಪಕ್ಷಗಳು ಆಗ್ರಹಿಸ್ತಾ ಇವೆ. ಗೃಹ ಸಚಿವ ಹೇಳಿಕೆ ಕೊಡಬೇಕು ಅಂತಲೂ ಕೂಡ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸಂಸತ್ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅತ್ಯಂತ ಅಪಾಯಕಾರಿ ಸನ್ನಿವೇಶ ಎದುರಾಗಬಹುದಿತ್ತು. ಅದು ಕೂಡ ಸಂಸತ್ ದಾಳಿಯಾಗಿ 22 ವರ್ಷಗಳು ಕಳೆದ ಅದೇ ಸಂದರ್ಭದಲ್ಲಿ ಸಂಸತ್ನಲ್ಲಿ ಇಂತಹ ಒಂದು ಘಟನೆ ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಭದ್ರತಾ ವೈಫಲ್ಯ ಅನ್ನೋದು ಇಡೀ ದೇಶವೇ ಅದನ್ನ ನೋಡ್ತಾ ಇದೆ. ಹಾಗಾಗಿ ತಕ್ಷಣ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಸಂಸತ್ನ ಉಭಯ ಕಡೆಗಳಲ್ಲೂ ಕೂಡ ಈಗ ರಾಜೀನಾಮೆಗೆ ಆಗ್ರಹ. ಗೃಹ ಸಚಿವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಇಲ್ಲಿ ಒತ್ತಾಯ ಮಾಡಲಾಗ್ತಾ ಇದೆ, ಆಗ್ರಹಿಸಲಾಗ್ತಾ ಇದೆ ಸಂಸತ್ನ ಉಭಯ ಸದನಗಳಲ್ಲೂ ಕೂಡ. ಇನ್ನು ಕಲಾಪದಲ್ಲಿ ವಿಪಕ್ಷ ನಾಯಕರು ಆಗ್ರಹ ಏನ್ ಮಾಡಿದ್ರು, ಇದರಿಂದ ಗದ್ದಲ ಕೋಲಾಹಲ ಕೂಡ ಉಂಟಾಯಿತು. ಸದ್ಯಕ್ಕೆ ಕಲಾಪವನ್ನ 2 ಗಂಟೆಗೆ ಮುಂದೂಡಿ ಆದೇಶವನ್ನ ಹೊರಡಿಸಲಾಗಿರುವಂಥದ್ದು. ಮತ್ತೊಂದು ಕಡೆ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಇವತ್ತಿನ ಕಲಾಪದಲ್ಲಿ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಲಾಯಿತು. ವಿಪಕ್ಷ ನಾಯಕರು ಇದೇ ವಿಚಾರವನ್ನ ಇಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಅಥವಾ ಈ ವಿಚಾರವನ್ನ ಮುನ್ನೆಲೆಗೆ ತರುವಂತಹ ಕೆಲಸವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಗದ್ದಲ ಕೋಲಾಹಲ ಕೂಡ ಉಂಟಾಯಿತು. ಇದರಿಂದಾಗಿ ಸದ್ಯಕ್ಕೆ ಕಲಾಪವನ್ನ 2 ಗಂಟೆಗೆ ಮುಂದೂಡಿ ಆದೇಶವನ್ನ ಹೊರಡಿಸಲಾಗಿದೆ. ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇರುವಂಥದ್ದು. ಒಂದು ಕಡೆ ಈ ಭದ್ರತಾ ವೈಫಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸಲಾಗ್ತಾ ಇದೆ. ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನು ನೀಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಹಾಗೆ ಘಟನೆಗೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಸ್ಪಷ್ಟನೆ ಕೊಡಬೇಕು, ಇದ್ರ ಜೊತೆಗೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಇಷ್ಟೊಂದು ಭದ್ರತಾ ವೈಫಲ್ಯ, ಅದು ಕೂಡ ಲೋಕಸಭೆಯ ಸಂಸತ್ನಲ್ಲಿ ಈ ರೀತಿಯಾದಂತಹ ಒಂದು ವೈಫಲ್ಯ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ.